ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿಗ್ ಬಾಸ್ ಖ್ಯಾತಿಯ ತುಕಾಲಿಸ್ಟರ್ ಸಂತು ಮಾತಾಡ್ತಿದ್ದೀನಿ. ಏನಪ್ಪ ವಿಚಾರ ಅಂದ್ರೆ, ಇವತ್ತು ವರಮಹಾಲಕ್ಷ್ಮಿ ಸಮಸ್ತ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇನಪ್ಪ ಇದು ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯ ಹೇಳಕ್ ಬಂದು ನೆನ್ಕೊಂಡ್ರ, ಅದ್ರ ಜೊತೆಗೆ ಒಂದು ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ, ಮದುವೆ ಆಗಿ ನಾವು 6 ವರ್ಷ ಆಯ್ತು. 6 ವರ್ಷದಿಂದ ಇಲ್ಲಿವರೆಗೂ ಒಂದ್ಸಲಿನೂ ಕೂಡ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿರ್ಲಿಲ್ಲ. ಮಾಡದೇ ಇರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಒಂದು ಹಠ ಇತ್ತು, ನಾವೇ ಒಂದು ಸ್ವಂತ ಮನೆ ತಗೊಂಡು ಆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂತ. ಸೊ ಅದು ಇವತ್ತು ನೆರವೇರಿದೆ. ನಂಗೆ ಭಾರಿ ಖುಷಿ ಆಗ್ತೈತೆ. ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದೀವಿ. ವರಮಹಾಲಕ್ಷ್ಮಿನ ಹೇಗ್ ಕೂರಿಸಿದಾಳೆ, ವರಮಹಾಲಕ್ಷ್ಮಿ ಹಬ್ಬನ ಹೇಗ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಬನ್ನಿ. ನನಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ, ನಿಮ್ಮೆಲ್ರಿಗೂ ನಮ್ಮ ಮನೆಯವರು ವರಮಹಾಲಕ್ಷ್ಮಿ ತೋರಿಸ್ಬೇಕು ಅಂತ. ಬನ್ನಿ. ಬಾಗ್ಲುನೆ ಈ ಮಟ್ಟಕ್ಕೆ ಪೂಜೆ ಮಾಡವಳೆ ಅಂದ್ರೆ ಇನ್ ವರಮಹಾಲಕ್ಷ್ಮಿನ ಹೆಂಗ್ ಕೂರ್ಸಿರ್ಬೇಕು. ನನ್ಗಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ನಾನು ಹೆಂಡ್ತೀನಿ ಈ ತರ ನೋಡೋದೇ ಒಂದ್ ಖುಷಿ. ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಕೂರಿಸ್ತವಳೆ, ಅದ್ರಲ್ಲೂ ಬಾಗ್ಲಲ್ಲೇ ಇಷ್ಟೊಂದು ಕ್ಯೂರಿಯಾಸಿಟಿ. ಬನ್ನಿ ಒಳಗೋಗಿ ನೋಡೋಣ. ಮನಸ 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 ಏನ್ ಮಾಡ್ತಿದ್ಯಾ? ನಾನೇನು ಟೆರೆಸ್ ಮೇಲೆ ಇದ್ದೀನಿ. ಮನಸ ಮನಸ ಅಂತಿದ್ಯಲ್ಲ, ಇಲ್ಲೇ ಇಲ್ವಾ? ಅಲ್ಲ, ತುಂಬಾ ಕ್ಯೂರಿಯಾಸಿಟಿ ಕರ್ನಾಟಕದ ಜನತೆಗೆ. ಫಸ್ಟ್ ಟೈಮ್ ಹೊಸಮನೇಲಿ ವರಮಹಾಲಕ್ಷ್ಮಿ ಕೂರಿಸಿದ್ಯಾ, ಅದನ್ನೆಲ್ಲ ತೋರಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಭ್ಯಂತರ ಏನಿಲ್ಲ ತಾನೆ? ಅಭ್ಯಂತರ ಏನಕ್ಕೆ? ಮಾಡು. ಏನಿದು? ನಿನ್ ಕಣ್ಣಿಗೆ ಹೆಂಗ್ ಕಾಣ್ತೈತೆ? ಅಲ್ಲ ಅಲ್ಲ, ಏನಿದು ಇಷ್ಟೊಂದು ದುಡ್ಡು ಇಟ್ಬಿಟ್ಟಿದ್ಯಲ್ಲ ಅಂತ? ಕಷ್ಟಪಟ್ಟು ಕೂಡ್ಸಿಟ್ಟಿದ್ ದುಡ್ಡಪ್ಪ. ಕಷ್ಟಪಟ್ಟು ಕೂಡ್ಸಿಟ್ಟಿರೋ ದುಡ್ಡು. ಬಟ್ ಜನ ಆಲ್ರೆಡಿ ನಿಮ್ಮ ಮನೆ ಲಕ್ಷ್ಮಿ ಐತಲ್ಲ, ಮತ್ತೆ ಯಾಕೆ ಲಕ್ಷ್ಮಿ ಕೂರ್ಸಿದೆ ಅಂದ್ಬಿಟ್ರೆ? ಲಕ್ಷ್ಮಿ ಇದ್ದರ ಮನೆ ಲಕ್ಷ್ಮಿ ಕೂರಿಸ್ಬಾರ್ದ? ಯಾರು ಹೇಳಿದ್ರು? ಅಲ್ಲ, ಇಷ್ಟೊಂದು ದುಡ್ಡೆಲ್ಲ ಇಟ್ಟು ಜನದ ಕಣ್ಣಿಗೆ ಗುರಿ ಆಗದ್ ಬೇಕಾ? ಮತ್ತೆ ದೇವ್ರ ಕೂರಿಸ್ಬಾರ್ದ? ದೇವ್ರ ಕೂರಿಸ್ಬೇಕು. ಪೂಜೆ ಸ್ಟಾರ್ಟ್ ಮಾಡು. ಕರ್ನಾಟಕದ ಜನತೆಗೆ ಒಂದು ಖುಷಿಯಾದ ವಿಚಾರ ಏನು ಗೊತ್ತಾ? ಫಸ್ಟ್ ಟೈಮು ನಮ್ಮ ಹೊಸಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದೀಯಾ. ಏನ್ ಅನ್ಸುತ್ತೆ ನಿನ್ಗೆ? ಖುಷಿ ಆಯ್ತೈತೆ. ಲಕ್ಷ್ಮಿ ಆ ಭಾಗ್ಯ ಕೊಟ್ಟವಳೆ, ಸ್ವಂತ ಮನೇಲಿ ನಮ್ಮನೆಗೆ ಬಂದು ಕೂತ್ಕೊಳ್ಳೋ ಹಿಂಗೆ ಆಶೀರ್ವಾದ ಮಾಡ್ತಾ ಇರಲಿ ಯಾವಾಗಲೂ. ನನಗೂ ನನ್ನ ಗಂಡಂಗೂ ಅಂತ ಕೇಳ್ಕೊತೀನಿ. ಆ ಥರನೇ ಎಲ್ರಿಗೂ, ನಮ್ಮ ವಿಡಿಯೋ ನೋಡ್ತಿರೋ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಅಲ್ಲ, ಇನ್ನೊಂದು ಕೋರ್ಕೊಳಮ್ಮ. ಏನಂತ? ಕೋರ್ಕೊಳ್ಳೋದ? ಹೇಳ್ಕೊಡೋದಲ್ಲ, ನಮ್ಗೆ ಅನ್ಸಿದ್ ನಾವು ಕೇಳ್ಕೊಳ್ಳೋದು. ಹೌದಾ? ನಗು ನಗು ಇರ್ಲಿ ವರಮಹಾಲಕ್ಷ್ಮಿ. ಲಕ್ಷ್ಮಿ ನಗು ಇರ್ಲಿ ಅಂತಿದ್ಯೋ, ನಾನು ನಗು ಇರ್ಲಿ ಅಂತಿದ್ಯೋ? ನೀನು ಒಂಥರ ಲಕ್ಷ್ಮಿನೇ ಕಣವ. ಇಡೀ ದೇಶಕ್ಕೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ನೀನ್ ಕಣವ. ಈಗ ನಿನ್ ಜೊತೆ ಮಾತಾಡ್ಲಾ, ಪೂಜೆ ಮಾಡ್ಲಾ? ಪೂಜೆ ಮಾಡು, ಪೂಜೆ ಮಾಡು. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಓ, ಮಂಗಳಾರತಿ ತಗೋಬಾ. ಮಂಗಳಾರತಿ ನನ್ಗಲ್ಲ, ಇಡೀ ಕರ್ನಾಟಕ ಜನತೆ ಕೊಡು. ಆಯ್ತು, ಅವ್ರಿಗೂ ಎಲ್ರಿಗೂ ಮಂಗಳಾರತಿ. ಇವತ್ತು ಫೈನಲಿ ಎಲ್ರಿಗೂ ಮಂಗಳಾರತಿ ಮಾಡ್ಬಿಟ್ಟೆ. ಎಲ್ರಿಗೂ ಮಾಡಲಿಲ್ಲ, ಲಕ್ಷ್ಮೀ ದೇವಿಗೆ ಮಾಡಿ ಮಂಗಳಾರತಿ ಕೊಟ್ಟಿದ್ದು. ಈಗ ನನಗೊಂದು ಡೌಟು. ಏನು? ವರಮಹಾಲಕ್ಷ್ಮಿಗೆ ದುಡ್ಡು ಅಷ್ಟೊಂದು ಇಟ್ಟಿದೀಯಾ, ಆದ್ರೆ ಲಕ್ಷ್ಮಿಗೆ ಹೂವು ಅರ್ಧ ಮರ ಹಾಕಿದೀಯಲ್ಲ, ಯಾಕೆ? ಅಷ್ಟು ಸಾಕಲ್ವಾ? ಚೆನ್ನಾಗಿ ಕಾಣಿಸ್ತೈತಲ್ಲ, ಅದಕ್ಕೆ ಹಾಕಿರೋದು. ನನಗೆ ಗೊತ್ತಾಯ್ತು. ಏನು? 250 ರೂಪಾಯಿ ಮಾರಲ್ವಾ, ಅದಕ್ಕೆ 120 ರೂಪಾಯಿ ಕೊಟ್ಟು ಅರ್ಧ ಮರ ಹಾಕಿದೀಯಾ. ತಪ್ಪು ನಂದಲ್ಲ, ಮತ್ತೆ ನನ್ ಕಂಜೂಸ್ ಗಂಡಂದು. ತಂದು ಕೊಟ್ರೆ ಊರು ಹಾಕ್ತಾರೆ. ಅರ್ಧ ಮರ ಹಾಕಿದ್ಯಾ, ಕೇಳಿದ್ರೆ ಸಿಂಪಲ್ ಆಗಿರ್ಬೇಕು ದೇವ್ರು, ಅದಕ್ಕೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತೈತಿ. ಇಷ್ಟು ಸುಮ್ನೆ ಜಾಸ್ತಿ ಹೆಂಗೆಂಗೋ ಅಲಂಕಾರ ಮಾಡಿದ್ರೆ ಆಮೇಲೆ ಚೆನ್ನಾಗಿ ಕಾಣಕ್ಕಲ್ಲ, ಓವರ್ ಆಗಿಲ್ಲವ ಅಂತ. ಹೌದಾ? ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಏನೇನ್ ಮಾಡಿದ್ಯಾ ಹೇಳಿ ನೋಡೋಣ. ವಿಶೇಷವಾಗಿ ಅಂತ ಪಾಯಸ ಮಾಡಿದ್ದೀನಿ, ಜಾಮೂನ್ ಮಾಡಿದ್ದೀನಿ, ಸಜ್ಜಿಗೆ ಮಾಡಿದ್ದೀನಿ, ಪುಳಿಯೋಗರೆ ಮಾಡಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ. ನೀನೇ ಮಾಡ್ಬಿಟ್ಟ? ಮತ್ತೆ ಇನ್ನೇನು ಹೋಟ್ಲಲ್ಲಿ ತರಿಸ್ತಿ ಇಟ್ಟಿದ್ದೀನ ನೋಡಿ. ಫಸ್ಟ್ ಟೈಮ್ ನನ್ನ ಹೆಂಡತಿ ಎಲ್ಲಾ ತರದ ಅಡಿಗೆ ಮಾಡೋದು ಕಲ್ತವಳೆ. ಫಸ್ಟ್ ಇಂದನೂ ಮಾಡ್ತಾ ಇದ್ಲಿ ಯೂಟ್ಯೂಬ್ ನೋಡ್ಕೊಂಡು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯತ್ನ ಎಲ್ಲಾನು ಅವಳೇ ಮಾಡಿ ವರಮಹಾಲಕ್ಷ್ಮಿ ಎಡೆ ಹಾಕಿದ್ದಾಳೆ.
ನೋಡ್ತಿದ್ರಲ್ಲ ಜಾಮೂನು ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ನಾನು ಒಬ್ಳೆ ಮಾಡಿಡಲ್ಲ, ಮತ್ತೆ ವರಮಹಾಲಕ್ಷ್ಮಿ ಪ್ರಯುಕ್ತ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ. ಎಲ್ಲರ ಮನೇಲೂ ಮಾಡಿರ್ತಾರ? ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ. ಇನ್ನೇನು ಹೋಟೆಲ್ ತಂದಿಡ್ತಾರ? ಈಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಏನು ಅಲ್ಲಿ ಇಟ್ಟಿರೋ ದುಡ್ಡು ಎಷ್ಟಿದೆ ಅಂತ ಹೇಳ್ಬೇಕಾ? ಅಲ್ಲಲ್ಲ, ಹೇಳ್ಬೇಕಾ ಅವರೇ ಲೆಕ್ಕ ಹಾಕಬೇಕಾ? ಅವ್ರು ಲೆಕ್ಕಕತ್ತಾರೆ ಬಿಡು. ಅಲ್ಲ, ನಿನ್ ಧೈರ್ಯ ಮೆಚ್ಚಬೇಕು ಕಣೆ. ಜನ ಬ್ಯಾಡ್ ಕಮೆಂಟ್ ಹಾಕ್ತಾನೆ ಅವ್ರೆ, ನಿಮ್ಗೇನ್ ಬಂದಿರೋದು ಹಂಗೆ ಹಿಂಗೆ ಅಂತವ. ಅದ್ರಲ್ಲೂ ಮನೆ ವಿಡಿಯೋ ಮಾಡ್ದಾಗ್ಲಂತೂ ಸಿಕ್ಕಾಪಟ್ಟೆ ಗುಡ್ ಕಮೆಂಟ್ ಹಾಕಿದ್ರು ಖುಷಿ ಆಯ್ತು. ಈಗ ನೀನ್ ದುಡ್ಡು ಹಾಕಿರೋದ್ ನೋಡಿ ಎಷ್ಟ್ ಕಮೆಂಟ್ ಬರ್ತಾವ ಗೊತ್ತಾ? ಲಕ್ಷ್ಮಿ ಇಟ್ಕೊಂಡು ಲಕ್ಷ್ಮಿ ಕೂರ್ಸಿದ್ಯಲ್ಲಪ್ಪ ಅಂತಾರೆ. ಲಕ್ಷ್ಮಿ ಇಟ್ಕೊಂಡು ಲಕ್ಷ್ಮಿ ಕೂರಿಸ್ಬಾರ್ದು ಅಂತ ಏನ್ ರೂಲ್ಸ್ ಐತಾ? ದೇವರಿಗೆ ದುಡ್ಡು ಕೊಡೋಷ್ಟು ನಾವು ಬೆಳೆದಿಲ್ಲ. ಈ ತರ ದುಡ್ಡು ಇನ್ನೊಂದ್ಸಲ ಡಬಲ್ ಆಗ್ಲಿ ಅಂತ ತೋರಿಸಿ ಹೇಳ್ತಾ ಇರೋದು ದೇವ್ರಿನ. ಕೇಳ್ಕೊಂಡ್ರಪ್ಪ, ಇವತ್ತು ಯಾರ್ಯಾರು ಲಕ್ಷ್ಮಿ ಮುಂದೆ ದುಡ್ಡು ಇಟ್ಟಿದ್ದೀರೋ ಅದೆಲ್ಲ ಡಬಲ್ ಆಗ್ಬೇಕು. ಅದಕ್ಕೋಸ್ಕರ ಇಟ್ಟಿರೋದು. ಏನು ಡಂಗುರ ಸಾರ್ತಿದ್ಯಾ? ಇಲ್ಲ ಕಡೆ ಪಬ್ಬಲ್ ಆಯ್ತು. ನಾಲ್ಗೆ ಉಜ್ಜಿ ಕಂಟೆಂಟ್ ಮಾಡಕ್ ಡೈಲಾಗ್ ಪಬ್ಬಲ್ ಆಯ್ತೈತೆ. ಕೇಳ್ಕೊಂಡ್ರಪ್ಪ, ಇಲ್ಲಿ ಯಾರ್ಯಾರ ಮನೆ ಲಕ್ಷ್ಮಿ ಮುಂದೆ ದುಡ್ಡು ಇಟ್ಟಿದ್ರು ಅದೆಲ್ಲ ಡಬಲ್ ಆಗ್ಲಿ. ನನ್ನ ಹೆಂಡತಿ ಹೇಳ್ತಾವಳೆ ಡಬಲ್ ಆಗ್ಲಿ. ಡಂಗುರ ಸಾರ್ತಿದ್ಯಾ? ಕಿರ್ಸ್ಕೊಂಡು ಒಂದ್ ತಟ್ಟನು ಒಂದ್ ಕೋಲ್ನು ಕೊಡ್ತೀನಿ, ಬಿಡ್ಕೊಂಡ್ ಹೋಗು. ಆಮೇಲೆ ಈಗ ನಾನ್ ಪೂಜೆ ಮಾಡ್ಬೇಕಲ್ಲ, ನೀನ್ ಮಾಡ್ಬಿಟ್ರೆ ಬಾ ಮಾಡ್ಬಾ. ಫ್ರೆಂಡ್ಸ್, ಇವತ್ತಂತೂ ಸಿಕ್ಕಾಬಟ್ಟೆ ನನಗೆ ಖುಷಿ ಆಗ್ತೈತೆ. ಯಾಕೆ ಅಂದರೆ ನಾವು ತಗೊಂಡಿರೋ ಸ್ವಂತ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದೀವಿ. ವರಮಹಾಲಕ್ಷ್ಮಿನ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಭಾರಿ ಖುಷಿ ಆಗ್ತೈತೆ ನನಗೆ. ಸಿಂಪಲಾಗಿ ಮಾಡಿದ್ದೀವಿ, ನಮ್ಗೆ ಹೆಂಗೆ ಬರುತ್ತೋ ಹಾಗೆ. ಅಕಸ್ಮಾತ್ ಇದ್ರಲ್ಲಿ ಯಾವ್ದಾರ ತಪ್ಪಿದ್ರೆ ಅದು ತಪ್ಪಾಗಿದೆ ಇದು ತಪ್ಪಾಗಿದೆ ಹೇಳಿ, ಪರವಾಗಿಲ್ಲ, ಬೈಯಕ್ಕೆ ಹೋಗ್ಬಿಡಿ. ಯಾಕಂದರೆ ಮುಂದಿನ ಸತಿ ಸರಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ತೀನಿ. ನಾನು ದೇವ್ರಿಗೂ ಹೇಳ್ಬಿಟ್ಟಿದ್ದೀನಿ, ಲಕ್ಷ್ಮೀ ದೇವ್ರಿಗೂ, ದೇವರೇ ಫಸ್ಟ್ ಟೈಮ್ ಮಾಡಿದ್ದೀನಿ, ದಯವಿಟ್ಟು ಹೊಟ್ಟೆಗೆ ಹಾಕೋ ಅಂತ. ಚಿಕ್ಕ ಪುಟ್ಟ ತಪ್ಪಿದ್ರೆ ನೀವು ಹೇಳಿ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ. ನಾನು ಉದ್ದೂರು ಹೊಸಳ್ಳಿ ಬಿಟ್ಟು ಇಲ್ಲಿಗೆ ಬಂದಾಗ ಏನೂ ಇರಲಿಲ್ಲ. ಇವತ್ತು ಸೂಪರ್ ಕಣೆ. ವಿಡಿಯೋ ಮಾಡುವಾಗ ಹಾಕಲ್ಸ್ಕೊಂಡು ತೇಗ್ತಾ ಇದೆಯಲ್ಲ. ಈಗ ಇಷ್ಟೊಂದು ಕ್ಲೋಸಪ್ ಹಾಕಿದ್ರಿ, ಕ್ಲೋಸಪ್ ಹಾಕ್ಬೇಡ ಅಂತಾರೆ. ಯಾಕೆ ಹಾಕಿಸ್ತಿದ್ಯಾ ಅಂತಾರು ಹೇಳು. ಲಕ್ಷ್ಮಿ ಕೂರಿಸ್ಬೇಕು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಬೆಳಗ್ಗೆನೆ ಪೂಜೆ ಮಾಡಬೇಕು ಅಂತ, ಬೆಳಗ್ಗೆನೆ ಕೂರಿಸ್ಬೇಕು ಅಂತ ರಾತ್ರಿ ಎಲ್ಲ ರೆಡಿ ಮಾಡಿದ್ದೀನಿ. ರಾತ್ರಿ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿ, ಮನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಲ್ಲ ತೊಳೆದು. ಅಲ್ಲ, ಏನ್ ಮಾಡ್ಲಪ್ಪ, ನಾನು ಒಬ್ಳೆ ಮಾಡ್ಬೇಕು. ಇನ್ನೇನು ನನ್ನ ಗಂಡಂತೂ ಒಂದು ಚೂರು ಹೆಲ್ಪ್ ಮಾಡಲ್ಲ. ನನ್ಗೊಂದು ಭಯ ಆಗ್ತಿದೆ ಕಣೆ. ಏನು? ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿ ತಂದು ಕೂರ್ಸಿದ್ಯಾ, ಭೀಮ್ ನಮ್ಮಲ್ಲಿ ಭೀಮನ್ ತಂದು ಕೂರಿಸ್ಬಿಟ್ಟು. ಭೀಮನ್ ಕೂರ್ಸಿರ್ತೀವಲ್ಲ, ಯಾರು? ನಾನೇ ಭೀಮ. ಅದಕ್ಕೆ ಮತ್ತೆ ಭೀಮ್ ನಮಸ್ತೆ ಪಾದ ಪೂಜೆ ಮಾಡೋದು. ಹೌದು, ಪಾದ ಪೂಜೆ ಮಾಡಿ 10,000 ತಗಂದಲ್ಲ ಅಡ್ಡ ಬಿದ್ದು. ಏನ್ ಸುಮ್ನೆ ಕೊಟ್ಟ? ಪೂಜೆ ಮಾಡಿಲ್ವಾ? ಹೌದು ಹೌದು ಕರಮ್ಮ. ಲಕ್ಷ್ಮಿ ಪೂಜೆ ಮಾಡೋದು ನೋಡು, ತಡೆ ತುಂಬಾ ದುಡ್ಡು ಕೊಟ್ಟಿಲ್ವಾ? ಹೌದು ಹೌದು. ನಿನ್ ಯೋಗ್ಯತೆಗೆ ಅಟ್ಲೀಸ್ಟ್ ಕಾಲ್ ಇಟ್ಕೊಂಡ್ ಬೇಡ್ಕತ್ತೀನಿ, ಒಂದ್ 10,000 ಕೊಡಕ್ಕಾಗಲ್ವಾ? ಇಸ್ಕಂದೆಲ್ಲ 20,000. ಅಬ್ಬೋ, 20,000 ಕೊಟ್ಟ? ಮಕ್ಕ ನೋಡೋದು ನೀನ್ ಕಂಜೂಸ್ ನನ್ನ ಮಗ. 20,000 ಕೊಡೋದು 10,000 ಕೊಟ್ಟಿದ್ದಕ್ಕಂತಾಗ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡಿದ್ರೆ ಭೀಮ್ ನಮಸ್ತೆ ಬಗ್ಗೆ ಮಾತಾಡ್ತಿದ್ದೀರಿ. ನೀನೇ ಭೀಮ್ ನಮಸ್ತೆಗೆ ಹೋಗಿದ್ದು. ನಾನೀಗ ಲಕ್ಷ್ಮಿ ಪೂಜೆ ಮಾಡ್ತೀನಿ. ಲಕ್ಷ್ಮಿ ಪೂಜೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡಿ. ಲಕ್ಷ್ಮಿ ಪೂಜೆ ಮಾಡೋದು ಹಿಂಗೆ. ಓಹೋ, ಇವತ್ತು ಲಕ್ಷ್ಮಿ ಪೂಜೆ ಹೆಂಗ್ ಮಾಡೋದು ಅನ್ನೋ ವಿಧಾನ ತೋರಿಸ್ಕೊಡ್ತೀರಾ? ನೀನ್ ಬೆಳಗಿರೋ ಗಂಧ ಕಡ್ಡಿಲಿ ಬೆಳಗಲ್ಲ, ಸಪ್ರೇಟ್ ನಾನೇ ತಗೊಂಡ್ ಬೆಳಗ್ತೀನಿ. ಆಯ್ತು ಬೆಳಗಪ್ಪ. ನೀನ್ ಸಪ್ರೇಟ್ ಏನಾರ ಬೆಳಗಿದ್ರೆ. ಈಗ ನಾನು ಹೆಂಗ್ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಜನಕ್ಕೆ ಗೊತ್ತಾಗ್ತಾನೆ. ಆಯ್ತು ಬೆಳಗು. ಓ, ಬೆಂಕಿ ಸಮೇತ ಮಾಡ್ತೀರಾ ನೀವು? ಒಂದು ಹತ್ತಿದೆ. ಅವ್ವ ತಾಯಿ, ನನ್ನವ್ವ ಲಕ್ಷ್ಮೀದೇವಿ, ನಿನ್ನ ಮೇಂತಿಕನವ, ಕರ್ನಾಟಕದ ಜನ ಎಲ್ಲನೂ ಕಾಪಾಡವ ದೇವ್ರೆ. ನಮ್ಮ ಮೇಂತಿಕನವ, ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡವ ದೇವ್ರೆ. ನಮ್ಮ ಮೇಂತಿಕನವ. ದಮ್ಮಯ್ಯ ಅಂತೀನಿ ಅಂತ ಯಾಕೆ ಒತ್ತಿ ಹೇಳ್ತೀನಿ? ನಿಂದ ಅಮ್ಮ ಅಂತೀನಿ. ಪೂಜೆ ಮಾಡ್ತೀನಿ, ಕಾಲಿಗೆ ಬರ್ತೀನಿ, ಕ್ಯಾಮ್ರಾ ಎಲ್ಲ ಅಳ್ಳಾಡಿಸ್ಬೇಡ. ಸರಿ ಆಯ್ತು, ನಿಂದ ಅಮ್ಮಯ್ಯ ಅಂತೀನಿ, ಸುಮ್ಮ ಮಾಡು. ದೇವ್ರಿ, ದಮ್ಮಯ್ಯ ಅಂತೀನಿ ಕಣವ್ವ. ಇದೇ ಸುಮ್ಕಿರೇ. ಇಲ್ಲ ನೀನ್ ಮಾಡ್ದಲ್ಲ ಆವಾಗಲೇ ನಾನು ಸ್ವಲ್ಪ, ಈಗ ನಾನು ಹೆಂಗ್ ಪೂಜೆ ಮಾಡ್ತೀನಿ ಅಂತ ಕರ್ನಾಟಕದ ಜನ ನೋಡ್ಬಾರ್ದಾ? ಸರಿ ಆಯ್ತಾಯ್ತು. ಲಕ್ಷ್ಮೀದೇವಿ, ಕಣವ, ಕುಲಕೋಟಿ ಕನ್ನಡಿಗರೆಲ್ಲರನ್ನು ಕಾಪಾಡವ. ಚೆನ್ನಾಗಿರಿ ಕಣವ, ಆರೋಗ್ಯ ಕೊಟ್ಟು ಕಾಪಾಡವ. ನಿನ್ನಮ್ಮ ಎಂತಿ ಕಣವ, ಹಂಗೆ ನನ್ನೂ ಕಾಪಾಡವ. ನಿನ್ನಮ್ಮ ಎಂತಿ ಕಣವ. ನಿನ್ನ ಜೊತೆ ನೀನು ಹೆಡ್ತೀನೋ ಅವಳೆ ಕಣೋ.
ನನ್ನ ಹೆಂಡ್ತಿನೂ ಕಾಪಾಡವ. ಕರ್ನಾಟಕ ಅಂದ್ರೆ ಅದ್ರೊಳಗೆ ಅವಳು ಇರ್ತಾಳಲ್ವ. ಮತ್ತು ನನ್ನ ಕಾಪಾಡವಂತ ಬಂದು ಸಪ್ರೇಟಾಗಿ ಹೇಳ್ದೆ ನೀನು ತಮಿಳ್ನಾಡಲ್ಲಿ ಇದ್ದ ಹಂಗಾದ್ರೆ. ಸುಮ್ಕಿರೇ ಕಾರ್ಯ ಸುಮ್ಕಿರ ಮನ್ಸಾರ ಬೇಡ್ಕತ್ನಿ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಕಮೆಂಟಲ್ಲಿ ಏನಾಗ್ತಾರೆ ಹೇಳು. ನಿನ್ನ ದಮ್ಮಯ್ಯ ಅಂತಿಕಪ್ಪ, ಬೇಗ ಮುಗಿಸಪ್ಪ ಪೂಜೆಯ. ಅಲ್ಲ, ನಿನ್ನ ಅಮ್ಮ ಎಂದಿನ ಒಂದು ಮಗು ಆಗಲಿ ಅಂತ ಬೇಡ್ಕೊಳಪ್ಪ ಅಂತ ಹಾಕಿರ್ತಾರೆ ಕಮೆಂಟ. ಖಂಡಿತವಾಗ್ಲೂ ಈ ವರ್ಷ ಆಗೋ ವರ್ಷದೊಳಗೆ ಎಲ್ರಿಗೂ ಗುಡ್ ನ್ಯೂಸ್ ಕೊಡ್ತೀನಪ್ಪ. ನಮ್ಮಂತ ಕಾಪಾಡಪ್ಪ ದೇವ್ರಿಗೆ. ಪುಳಿಯೋಗರೆಗೆ, ಜಾಮೂನ್ಗೆ, ಪಾಯಸಕ್ಕೆ, ಕೇಸರಿಬಾತ್ಗೆ, ಸಜ್ಜಿಗೆಗೆಲ್ಲ ಯಾಕೆ ಪೂಜೆ ಮಾಡ್ತಾ ಇದ್ದೀನಿ ಹೇಳು? ಯಾಕೆ? ಅದೆಲ್ಲ ಪ್ರಸಾದ, ಅದನ್ನು ದೇವ್ರಿಗೆ ಅರ್ಪಣೆ ಆಗಬೇಕು. ಅದಕ್ಕೆ ಲಕ್ಷ್ಮೀ ಮಹಾಲಕ್ಷ್ಮಿ ದೇವ್ರ ಹಣ್ಣೆ ಕೊಟ್ಬಿಡ್ತು. ತಗೋ ಮಗನೇ ಶಬಾಷ್ ಅಂತ. ಹೂ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಸುತ್ತು ಬಿಟ್ಟಿದ್ದೀನಲ್ಲ ಅದಕ್ಕೆ. ತಾಯಿ ಎಂಥ ಪವಾಡದವ. ನೀರಮ್ಮ ಜುಮ್ಮ ಅಂದ್ಬಿಡ್ತಾನವ್ವ. ಬಲ್ಗಡಿಂದ ಕೊಟ್ಟೈತೆ ತಗೋ. ಏನವ ಇದನ್ನು ಕೊಡ್ತಲ್ವಾ? ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ತಡ್ರಪ್ಪ, ನಿಜವಾಗ್ಲೂ ನೀವೆಲ್ರಿಗೂ ಒಳ್ಳೆಯದಾಗಲಿ. ನೀವೆಲ್ರಿಗೂ ದೇವ್ರ ಆಯುರಾರೋಗ್ಯ ಕೊಟ್ಟು ಸದಾಕಾಲ ಕಾಪಾಡಲಿ. ನೀವೆಲ್ಲರೂ ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ನಾವು ಯಾವಾಗಲೂ ನಿಮ್ಗೆ ನಗಿಸ್ತಾ ಇರ್ತೀವಿ. ಆರೋಗ್ಯದಿಂದಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಎಂತನು ಅಂದರೆ ನಂತರ ಪೂಜೆ ಮಾಡಿಬಿಡ್ರಪ್ಪ. ನಾನು ಕುಂಕುಮನೇ ಇಟ್ಕೊಂಡಿರ್ಲಿಲ್ಲ. ಇದಿಷ್ಟು ನಮ್ಮನೆ ವರಮಹಾಲಕ್ಷ್ಮಿ. ಇದ್ರ ಫುಲ್ ಕ್ರೆಡಿಟ್ ಬಂದ್ಬಿಟ್ಟು ನನ್ನ ಹೆಂಡತಿ ಮಾನಸಗೆ ಹೋಗ್ಬೇಕು. ಯಾಕೆಂದ್ರೆ 2 ದಿನ ನಿದ್ದೆ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ವರಮಹಾಲಕ್ಷ್ಮಿನ ತಂದು ಕೂರಿಸಿದಾಳೆ. ತುಂಬಾ ಅಚ್ಚುಕಟ್ಟಾಗಿ ಕೂರಿಸಿದಾಳೆ. ನನಗೂ ಕೂಡ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯ್ತು. ಅದರಲ್ಲಿ ಬೇರೆ ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಅವರು ನನಗೆ ಪ್ರಸಾದವನ್ನ ಕೊಟ್ಟಿದ್ದಾರೆ. ಖುಷಿ ಆಗ್ತೈತೆ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ನಿಮಗೂ ಕೂಡ ಒಳ್ಳೇದ್ ಮಾಡ್ಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಿಮ್ಮನ್ನ ಕಾಪಾಡ್ಲಿ. ಬಡವರ ಮನೆಗೆ ದಯ ಮಾಡಮ್ಮ.